ಈ ದೇಶ ಮತ್ತು ಕಾಲ, ಸ್ಪೇಸ್ ಆ್ಯಂಡ್ ಟೈಮ್ನಲ್ಲೇನೆ ನೇಮ್ ಆ್ಯಂಡ್ ಫಾರ್ಮ್ಗೆ ಒಂದು ಅಸ್ತಿತ್ವ, ಅಂದರೆ ಬೆಲೆ. ಈ ಒಂದು ಸ್ಪೇಸ್ನಲ್ಲಿ, ಈ ಒಂದು ಟೈಮ್ನಲ್ಲಿ, ಈ ಆಕಾರಕ್ಕೆ ಈಗ ಒಂದು ಬೆಲೆ ಅಷ್ಟೇ. ಅದಾದಮೇಲೆ ಇಲ್ಲ. ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್ ನೇಮ್ ಆ್ಯಂಡ್ ಫಾರ್ಮ್ಗೆ ಬೆಲೆ ಇಲ್ಲ. ಇದು ಮಾಯೆ. ಇರೋವರೆಗೂ ಇದೆ. ನಮ್ಮನ್ನು ಗುರುತಿಸೋಕ್ಕೆ, ಒಂದು ಆಕಾರ ಗುರುತಿಸೋಕ್ಕೆ ಇವರು ಇದು ಅಂತ ಹೆಸರಿದೆ. ಓನ್ಲಿ ಐಡೆಂಟಿಟಿ ಸೇಕ್ ನಮಗೆ ಹೆಸರು ಬಂದಿರೋದು. ಹೆಸರಿಟ್ಕೊಂಡು ಯಾರೂ ಹುಟ್ಟಿಲ್ಲ. ಆ ಹೆಸರನ್ನ ಬದಲಾಯಿಸ್ಕೋಬೋದು. ಹೆಸರು ಬಹಳ ಮುಖ್ಯ ಅಲ್ಲ. ಇದು ಬರೀ ಒಂದು ಅಂಟಿಸಿರೋ ಪಟ್ಟಿ, ಗುರುತಿನ ಚೀಟಿ ಅಷ್ಟೇ ಹೊರತು ಇನ್ನೇನಿಲ್ಲ. ಇಲ್ಲಿ ವ್ಯವಹಾರಕ್ಕೆ ಬೇಕು. ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಬೇಕು, ಹೆಸರು ಬೇಕು, ಹೆಸರಿನ ಪಕ್ಕ ಡಿಗ್ರಿ ಬೇಕು. ಅದು ಎಷ್ಟೋ ಅಷ್ಟೇ. ಅದು ಯಾಕೆ ಬೇಕು, ಅದು ಅಷ್ಟಕ್ಕೆ ಬೇಕು. ಅದು ತಿಳ್ಕೊಳ್ಳೋನೇ ವಿವೇಕಿ. ಅದು ಜಾಸ್ತಿ ಬೇಕಾಗಲ್ಲ, ಹೆಸರು ಬೇಕಾಗಲ್ಲ. ಆದರೆ ಈ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಿದೆಯಲ್ಲ. ಎಲ್ಲರೂ ಈ ಹೆಸರಂದರೆ ನಾನು ಫೇಮಸ್ ಆಗಬೇಕು ಅಂತ, ಹೆಸರು ಮಾಡಬೇಕು ಅಂತ. ಹೆಸರಿಂದ ಕೀರ್ತಿಯಿಂದ ನನಗೇನೋ ಲಾಭ ಇದೆ. ಅದಕ್ಕಾಗಿ ಇಡೀ ಜೀವನನೇ ಒಂದೊಂದು ಸತಿ ವ್ಯರ್ಥವಾಗ್ಬಿಡುತ್ತೆ. ಇಡೀ ಕಾಲ ಕಳೆದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಜನ ಹೋರಾಡಿಲ್ಲ. ಹೆಸರು 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 ಹೆಸರು. ಒಂದಿನ ಕಸದೊಳಗೆ ನಾವು ಕಸ ಆಗ್ಬಿಡ್ತೀವಲ್ಲ, ಹೆಸರು ಯಾಕೆ ಬೇಕು? ಹೆಸರು ಯಾಕಿದೆ? ಅದು ಎಷ್ಟು ಅದ್ರ ಕೆಲಸ? ನಾವು ಅದನ್ನು ಯಾಕೆ ಹಿಡ್ಕೊಂಡಿದ್ದೀವಿ? ಯಾಕದು ಬೇಕು ಬೇಕು ಅಂತ ಬಸವಳೆದು ಅದಕ್ಕೆ ಒದ್ದಾಡ್ತೀವಿ. ನಾವು ಒಂದ್ಸತಿ ಕಸದಲ್ಲಿ ಕಸ ಆಗೋಟೋಗ್ತೀವಿ. ಪ್ರಪಂಚಕ್ಕೆ ಒಂದು ಮರೆವು ಅಂತಿದೆ. ಒಂದು ಟೈಮ್ ಆದ್ಮೇಲೆ ಮರ್ತೋಗುತ್ತೆ. ನಾವು ನೋಡ್ತಾ ಇದ್ದಂಗೆ ಎಷ್ಟೋ ಮರ್ತೋಗ್ಬಿಟ್ಟಿದ್ದಾರೆ ಜನ. ಮರ್ತೋಗ್ತಾರೆ, ಅದು ಸ್ವಭಾವ. ಆ ಭೂಮಿನಲ್ಲಿ, ಆ ಮುಸುಕಲಿ ಅದು ಮರ್ತೋಗ್ಬೇಕು. ನನ್ನ ಕೇಳ್ಕೊಳ್ಳೋದೇ ಅದು. ಕೇಳಬೇಕು ಪರಮಾತ್ಮನ. ಪ್ರಪಂಚಕ್ಕೊಂದು ಮರೆವು ಅಂತಿದೆಯಲ್ಲ, ಅದರಲ್ಲಿ ನನ್ನ ಹೆಸರು ಮರ್ತೋಗೋ ಹಾಗೆ ಅದನ್ನೇ ಬೇಡೋದು ನಾನು. ಉಳಿಯೋದು ಬೇಡಪ್ಪ. ಹೇಳ ಹೆಸರಿಲ್ಲದೆ ನಾನು ಹೊಟ್ಟೋಗ್ಬೇಕು ಅಂತ ಈ ಥರ ಪ್ರಾರ್ಥನೆ ಯಾರು ಮಾಡ್ತಾರೆ? ಮಣ್ಣು ಆಗ್ಬಿಟ್ರೆ ಮಣ್ಣಲ್ಲಿ ಮಿಸ್ಕಾಡಬಾರ್ದು. ಮತ್ತೆ ಬರ್ತೀನಿ ಅಂತ ಆ ಹೆಸರನ್ನ ಹಿಡ್ಕೊಂಡ್ರೆ ಆ ವಾಸನೆ ಪುನಃ ನಮ್ಮನ್ನ ವಾಪಸ್ ಕರ್ಕೊಂಡ್ಬರ್ತಾ ಇರುತ್ತೆ. ಆ ಮಣ್ಣಲ್ಲೂ ಮಿಸ್ಕಾಡಬಾರ್ದು ಅಂತಾರೆ. ಹೆಸರೆಂದು ನೀ ಬಸವಳಿಯುವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹನಲೆ ನೀನು. ಮುಸುಕಿನಲ್ಲಿ ಈ ಧರೆಯ ಮರೆವು ಎನ್ನನ್ನು, ಮುಸುಕಿನಲ್ಲಿ ಈ ಧರೆಯ ಮರೆವು ಎನ್ನನ್ನು ಮರೆಯಲಿ ಅಂತ ಬೇಡ್ಕೊ. ಮುಸುಕಿನಲ್ಲಿ ಈ ಧರೆಯ ಮರೆವೆನ್ನನ್ ಮರೆತು ಬಿಡ್ಲಿ ಎನ್ನುತ್ತ ಬೇಡು. ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಇದು ತಾನೇ ಬರೋದು, ಅದು ಬೇರೆ ವಿಚಾರ. ನಾವೇ ಹೆಸರು ಬೇಕು ಅಂತ ಮಾಡುವ ಪ್ರತಿಯೊಂದು ಕೆಲಸನೂ ಕಾಲಹರಣವಾಗತ್ತೆ. ಒಂದ್ಸತಿ ಯೋಚನೆ ಮಾಡೋಣ, ಅದೇನು ಪ್ರಯೋಜನ ಆಗುವುದಿಲ್ಲ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ನಮ್ಮ ವಿವೇಕನ ಜಾಗೃತಿ ಮಾಡಕ್ಕೆ, ಹೆಸರಿನ ಹಂಬಲ ಬೇಡ ಅಂತ ಹೇಳಕ್ಕೆ ಹೇಳ್ತಾರೆ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕಿಯೊಳಗೆ ಅನ್ನವನ್ನ ಮೊದಲು ಯಾರು ಕಂಡವನು? ಹೆಸರಿಲ್ಲ ಒಂದು, ಆದ್ರೆ ಊಟ ಮಾಡ್ತಾ ಇದೀವಿ ನಾವು. ಅಷ್ಟಿದ್ರೆ ಸಾಕಲ್ವಾ? ಅಕ್ಕರದ ಬರಹಕ್ಕೆ ಮೊದಲಿಗನಾರು? ಈ ಕಲ್ತಿದ್ದು ಫಸ್ಟ್ ಪರ್ಸನ್ ಯಾರು ಗೊತ್ತಿಲ್ಲ, ಎಲ್ಲ ಮರ್ತುಬಿಟ್ಟಿದೆ. ಆದರೆ ವಿದ್ಯೆ ರೂಪದಲ್ಲಿ ಅವರು ಇನ್ನೂ ಇದ್ದಾರೆ. ಅವರ ಹೆಸರು ಗೊತ್ತಿಲ್ಲ, ಆದರೆ ಅವರು ಇದ್ದಾರೆ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಈ ಒಂದು ಜಗತ್ತು ಯಾರನ್ನೂ ಲೆಕ್ಕಕ್ಕಿಟ್ಟಿಲ್ಲ. ಮೊದಲು ಅನ್ನ ಮಾಡಿದವ್ರನ್ನ ಲೆಕ್ಕಕ್ಕಿಟ್ಟಿಲ್ಲ, ಅಕ್ಷರ ಹೇಳ್ಕೊಟ್ಟವ್ರನ್ನ ಲೆಕ್ಕಕ್ಕಿಟ್ಟಿಲ್ಲ. ನೀನ್ ಯಾರಿಲ್ಲಿ? ನಿನ್ನ ಯಶಸ್ಸಿಗೆ ಏನಾದ್ರು ದಕ್ಕತ್ತಾ? ಸುಮ್ಮನೆ ಹಲ್ಬೇಡ ಹೆಸರು ಅಂತ. ಯಾವ ತರ ಬೀಳ್ತಾರೆ ಹೆಸರಿಗೆ ಅಂದ್ರೆ, ಬರೀ ಹೊನ್ನು ಮಣ್ಣು ಅಂತ ಹೇಳ್ತಾರಲ್ಲ, ಆ ಹೆಣ್ಣಿಗೂ ಸಿರಿ ಅಂದ್ರೆ ಹೆಣ್ಣಿಗೂ ಮಾತ್ರ ಅಲ್ಲ, ಆ ಹೆಸರಿಗೆ ಹೊಟ್ಟೆ ಉರಿ ಪಡ್ತಾರೆ. ಅವ್ರ ಹೆಸರು ಬಂದ್ಬಿಡ್ತು ಅಂದ್ರೆ ಹೊಟ್ಟೆ ಉರಿ, ಕರ್ಬಿ
ಎಂತೆಂತ ದಾರಿ ಹಿಡಿತಾರೆ ತಮ್ಮ ಹೆಸರು ಬರಬೇಕು ಅಂತ. ಅವ್ರ ಹೆಸರು ಕೆಡಿಸ್ತಾರೆ, ಅವ್ರನ್ನ ಕಾಲೆಳಿತಾರೆ, ಅವ್ರನ್ನ ಬೀಳಿಸ್ತಾರೆ. ಕೆಸರು ದಾರಿನಲ್ಲಿ ಸಾಗೋದು ಹೆಸರಿಗೋಸ್ಕರ. ಕರ್ಬಿ ಕರ್ಬಿ ಯಾತಕ್ಕದು? ಬಿರುದು ಬರಬೇಕು, ಏನೋ ಬಿರುದು ಬಂದ್ಬಿಡ್ಬೇಕು. ಹೆಸರು ಬಂದ್ರೆ ನಂಗೆ ಬಿರುದು ಬರುತ್ತೆ, ನಂಗೆ ಪಾರಿತೋಷಿಕ ಬರುತ್ತೆ, ನಂಗೆ ಭೂಷಣ ಬರುತ್ತೆ. ಅವ್ರಿಗೆ ಬಂದ್ಬಿಡ್ತು, ನನಗ್ ಬರ್ಬೇಕು. ಬಿರುದು ಗಳಿಸಲಿಕ್ಕೆ, ಹೆಸರ ಪಸರಿಸಲಿಕ್ಕೆ ಅದಕ್ಕೆ ಒಂದ ಮಾಡೋದು. ದುರಿತಗಳ್ಗೆಣೆಯುಂಟೆ ಮಂಕುತಿಮ್ಮ, ಸಿರಿ ಮಾತ್ರಕ್ಕೇನಲ್ಲ. ಕಾಂಪಿಟೇಷನ್ ಇರೋದು ಹಣಕ್ ಮಾತ್ರ ಅಲ್ಲ, ಪೆಣ್ ಮಾತ್ರಕ್ಕೇನಲ್ಲ. ಹೆಣ್ಣಿಗೆ ಹೆಣ್ಣು ಪಡ್ಕೋಬೇಕು ಅಂತಿಲ್ಲ. ಹೆಣ್ಣು ಹೊನ್ನುಕ್ಕಿಂತ ಈ ಹೆಸರಿನ ಒಂದು ನಂಗೆ ಮಾನ್ಯತೆ ಬೇಕು. ಹಿಂದೆ ಹೇಳ್ತಾರೆ, ಅದನ್ನು ಮುಂದೆ ಬರುತ್ತೆ ಇನ್ನೊಂದ್ಸತಿ, ಎಷ್ಟೋ ಸತಿ ಹೇಳಿದ್ದಾರೆ. ಅದು ನಮಗೆ ಆ ಫೇಮಸ್ ಆಗ್ಬೇಕು ಅನ್ನೋದು ದಾಹ, ಅದು ಎಲ್ಲದಕ್ಕಿಂತ ಆತುರ ಅಂತ. ಅದು ಚಿನ್ನದಾತುರಕ್ಕಿಂತ, ಹಣದಾತುರಕ್ಕಿಂತ ಅದು ಅದು ಬೇಕು, ಮನ್ನಣೆ ಬೇಕು ಅಂತ ಹಿಂದೆ ಹೇಳ್ತಾರೆ. ಮುಂದೆ ಬರುತ್ತದು ಮತ್ತೆ. ದುರಿತಗಳ್ಗೆಣೆಯುಂಟೆ ಮಂಕುತಿಮ್ಮ, ಸಿರಿ ಮಾತ್ರಕ್ಕೇನಲ್ಲ, ಪೆಣ್ ಮಾತ್ರಕ್ಕೇನಲ್ಲ. ಕರುಬಿಜನ ಕೆಸರು ದಾರಿಯಲ್ಲಿ ಸಾಗುವುದು. ಬಿರುದ ಗಳಿಸಲಿಕ್ಕೆ ಎಸಪ, ಬಿರುದು ಗಳಿಸಕ್ ಮಾಡೋದು. ಹೆಸರ ಪಸರಿಸಲೆಸಪ, ದುರಿತಗಳ್ಗೆಣೆಯುಂಟೆ ಮಂಕುತಿಮ್ಮ. ಹೆಸರು ಹೆಸರು ಅಂತೀಯಲ್ಲ, ಏನದು? ಅದೊಂಥರ ವಿಷದ ಗಾಳಿ, ಅದೊಂಥರ ಅಡಿಕ್ಷನ್. ಯಾರೋ ಹೆಸರು ಮಾಡಿದ ತಕ್ಷಣ ಶುರು ಆಯ್ತು ಇವನಿಗೆ. ಹೆಸರು ಹೆಸರೆಂಬುದೇಂ ಕಸರು ಬೀಸುವ ಗಾಳಿ. ಅದ್ರ ವಿಷ ಕಹಿ ಕಹಿ ಬೀಸ್ತಾ ಇರೋದು. ನಿನ್ಗೇನು ಹೆಸರು ಬಂದು ನಿಂಗೇನು ರಿಸೆಪ್ಷನ್ ಮಾಡ್ಬೇಕಾ ಈ ಭೂಮಿ ಮೇಲೆ ಹಸೆಮಣೆ ಹಾಕಿ? ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ? ನಿನ್ಗೇನು ದಿನಾಗ್ಲೂ ಏನೋ ಮೆರವಣಿಗೆ ಮಾಡ್ಬೇಕಾ, ರಿಸೆಪ್ಷನ್ ಮಾಡ್ಬೇಕಾ? ಏನಿಲ್ಲ ಅಲ್ವಾ? ನೀನು ಶಿಶುವಾಗು, ಮಗುವಾಗು, ಮನಸ್ಸಿನಲ್ಲಿ ಹಸುವಾಗು, ಒಂದು ಸಸಿ ತರ ಇರು. ಕಸಪೊರಕೆಯಾಗು, ಕಸಪೊರಕೆಯಾಗಿಳೆಗೆ ಮಂಕುತಿಮ್ಮ. ಕಸ್ಪರ್ಕೆ ತರ ಇರು ನೀನು. ಹೆಸರು ಹೆಸರೆಂಬುದೇಂ ಕಸರು ಬೀಸುವ ಗಾಳಿ. ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಇದಕ್ಕೆ ಹೆಸರಿಗೋಸ್ಕರ ಎಷ್ಟು ಮಾಡ್ತಾ ಇದೀಯ ಅಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡುವಾಗ ಕಣ್ಣಲ್ಲಿ ಕಾಣಿಸತ್ತೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ. ಎಷ್ಟು ಗದ್ದಲ ಮಾಡ್ತೀಯ. ಸುದ್ದಿ ಮಾಡ್ಬೇಕು ಅಂತ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಕೊನೆಯಲ್ಲಿ ಏನಾಯ್ತು? ಯಾತಕ್ಕಿದೆಲ್ಲಾನು? ನಿನ್ ಹೆಸರು ಬಂದ ತಕ್ಷಣ ಇದರಿಂದ ಜಗತ್ತಿಗೆ ಏನೋ ಒಳ್ಳೇದಾಗುತ್ತೆ. ನಾನು ಯಾಕೆ ಮಾಡ್ತಾ ಇದ್ದೀನಿ ಕೇಳಿ ಎಲ್ಲಾರ್ಗು. ನಿನ್ ಹೆಸರು ಯಾಕೆ ಬೇಕು ಅಂದ್ರೆ, ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಆ ದಾರಿನಲ್ಲಿ ಹೋಗ್ತಾ ಏನೇನು ದುರಿತಗಳು ಮಾಡಿಲ್ಲ ಆ ಒಳ್ಳೆ ಹೆಸರು ತಗೊಳಕ್ಕೆ. ಉದ್ಧರಿಸುವೆನು ಜಗವೆನ್ನುತಿಹ ಸಕನೆ. ಈ ಪಾಲಿಟಿಷಿಯನ್ಸು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಜಗತ್ತನ್ನು ಉದ್ಧಾರ ಮಾಡ್ಬಿಡ್ತೀವಿ. ಅವ್ರೇನ್ ಮಾಡಿದ್ದಾರೆ, ಅವ್ರೇನು ಮಾಡಿಲ್ಲ, ಬಿಜೆಪಿನವ್ರು ಏನ್ ಮಾಡಿಲ್ಲ, ಅವ್ರು ಹಂಗೆ ಹಿಂಗೆ ಅಂತ ಜಗಳ ಆಡ್ತಿಲ್ವಾ? ಯಾಕೆ? ಹೆಸರು. ಉದ್ಧರಿಸುವೆನು ನಾನು ಜಗವನ್ನೆನ್ನುತಿಯ ಸಕನೆ, ನಿನ್ನುದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಇದಂತೂ ಈ 2 ಲೈನು ನನಗೆ ನಾನು ಹೇಳ್ಕೊಳ್ತಾನೇ ಇರ್ತೀನಿ. ಇದು ಎಚ್ಚರ ಕೊಡ್ತಾನೆ ಇರುತ್ತೆ. ಉದ್ಧರಿಸುವೆನು ಜಗನೆನ್ನುತಿಹ ಸಕನೆ, ನಿನ್ನುದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ನಿನ್ನುದ್ಧಾರ ನೋಡ್ಕೊ, ನೀನು ಎಷ್ಟು ಉದ್ಧಾರ ಅದೇ. ನೀ ಮಾಡೋ ಪ್ರೋಸೆಸ್ನಲ್ಲಿ ನಿನಗೇನಾದ್ರೂ ಒಂಚೂರು ಸಿಕ್ತಾ? ನೀನ್ ಬೆಳೆದ್ಯಾ? ಈ ಕಾಂಪಿಟೇಷನ್ ಯಾಕೆ? ಹೆಸರಿನ ಹಂಬಲ ನಿನಗೆ ಯಾಕೆ? ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಉದ್ಧರಿಸುವೆನು ಜಗವನೆನ್ನುತಿಹ ಸಕನೆ, ನಿನ್ನುದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಹೆಸರು ವಿಷದ ಗಾಳಿ, ಕಸಪೊರಕೆಯಾಗು. ನಿನಗೇನು ದಕ್ಕೋದಿಲ್ಲ. ಏನು ಒಂದು ಯಶಸ್ಸು ಈ ತರ ಇದ್ರೆ ಮಿಸುಕದಿರು ಮಣ್ಣಿನಲ್ಲಿ. ನೀನು ಇವತ್ತಲ್ಲ ನಾಳೆ ಕಸವಾಗಿ ಹೋಗ್ತೀಯ, ಕಸದೊಳಗೆ ಕಸವಾಗಿ. ಮುಸುಕಲಿ ಈ ಧರೆಯ ಮರೆವು ನನ್ನನ್ನು ಅಂತ ಬೇಡ್ಕೋ.